ಏನ್ ಸಮಾಚಾರ? ಬೆಳಕಿಗೆ ಬರ್ಲಾ? ಈಗ ಕಳಿಸ್ತಾರೆ. ಟೀ ಕಾಫಿ ಆಯ್ತಾ? ಏನ್ ಮಾಡೋದು, ಸೊಪ್ಪು ತಿನ್ಬೇಕಲ್ಲ ಚೆನ್ನಾಗಿ, ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೆ ತಂದಿದೀವಿ. ಸ್ಪೆಷಲ್ ಏನಿಲ್ಲ, ಉಪ್ಪಿಟ್ಟು ಮಾಡ್ತಿದೀವಿ. ಅದು ಸ್ಪೆಷಲ್. ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಸ್ಪೆಷಲ್ ತಿಂಡಿ ಉಪ್ಪಿಟ್ಟು. ಅವನು ಈಗ ತಾನೇ ಸ್ನಾನ ಮುಗಿಸ್ಕೊಂಡ್ ಬಂದವನೆ. ಯಾಕೆ ಹಿಡ್ಕೋತು ಗೊತ್ತಿಲ್ಲ, ಒಂದೇ ಕಡೆ ಮನಿಕೊಂತೀನಲ್ಲ ಅದಕ್ಕೆ ಅನ್ಸುತ್ತೆ. ನಾನು ಹೇಳಿದ್ದ ಬಿಕಾರಿ ತರ ಇದ್ದೀನಿ ಅಂತ, ನೀನೇ ಹೇಳಿದ್ದು. ಯಾವ ಕಡೆಯಿಂದ ಚೆನ್ನಾಗಿದ್ದ, ಯಾವ ಕಡೆಯಿಂದ ಚೆನ್ನಾಗಿ. ಸಂಡೇ ಸ್ಪೆಷಲ್ ಕಾಂಕ್ರೀಟ್ ನಮ್ಮಪ್ಪ ಮಾಡಿರೋದು. ಲ್ಯಾಟ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ, ಬೆಳಗ್ಗೆ 10:50 ಟೈಮು. ಇವತ್ತಿನ ತಿಂಡಿ ಆಗಿಲ್ಲ. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ತಿಂಡಿ ಆಗುತ್ತೆ. ಇವತ್ತು ಸ್ವಲ್ಪ ಭಾನುವಾರ ಲೇಸಿ ಡೇ ಅನ್ನಂಗೇನೆ. ಇವತ್ತು ನಮ್ಮ ಮನೆಯವ್ರು, ನಮ್ಮ ಯಜಮಾನ್ರು ಸ್ಪೆಷಲಾಗಿ ಉಪ್ಪಿಟ್ಟು ಮಾಡಿದ್ದಾರೆ. ನಮ್ಮ ಮನೇಲಿ ಇಬ್ರಿಗೆ ಇಷ್ಟ ಆದರೆ ಇಬ್ರಿಗೆ ಇಷ್ಟ ಆಗೋಲ್ಲ. ನಿಮ್ಮ ಮನೆಗಳಲ್ಲೂ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಆಗೋಲ್ಲ, ಯಾರೆಲ್ಲ ಇಷ್ಟಪಟ್ಟು ತಿಂತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಊರಿಗೆ ಹೋಗೋಣ ಅಂತ ಹೊರಡ್ತಿದ್ದೀವಿ. ಮಧ್ಯಾಹ್ನ 12 ಗಂಟೆ ಆಗೋಗಿದೆ. ತುಮಕೂರು ಹೋಗ್ಬಿಟ್ಟು ಹೋಗೋಣ ಅಂತ ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಕೆಳಗಡೆ. ಬನ್ನಿ ವಿಡಿಯೋ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನಾವಿವತ್ತು ಬೆಳಗ್ಗೆ ಎದ್ದು ತಿಂಡಿ ತಿಂದು ಊರಿಗೆ ಹೊರಡ್ತಾ ಇದ್ವಿ. ನಮ್ಮ ಮನೆಯಿಂದ ಹೊರಟು ಬಸ್ ಹತ್ಕೊಂಡು ಹೊಡ್ವಿ. ಇನ್ನೇನು ಬಸ್ಸು ನೆಕ್ಸ್ಟ್ ಇನ್ನೊಂದು ಸ್ಟಾಪ್ ಹೋಗ್ಬೇಕು, ಚೇಂಜ್ ಮಾಡಬೇಕು. ನಾವು ಆಲ್ರೆಡಿ ಬಂದು ಜಳಲಿ ಕ್ರಾಸ್ ರೀಚ್ ಆದ್ವಿ. ಜಳಲಿ ಕ್ರಾಸಿಂದ ಮತ್ತೆ ಇನ್ನೊಂದು ತುಮಕೂರು ಬಸ್ ಹತ್ತಿ ಅಲ್ಲಿಂದ ಹೊರಟಿದ್ದೀವಿ. 4 ಜನ, ಆದರೆ ಒಂದೇ ಕಡೆ ಸೀಟ್ ಸಿಗಲಿಲ್ಲ. ಇಬ್ಬರಿಬ್ಬರು ಒಂದೊಂದು ಕಡೆ ಅಂತ ಕೂತ್ಕೊಂಡು ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇವತ್ತು ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದರೆ, ಆಗಲೇ ಹೇಳಿದ್ರೆ ತುಮಕೂರಿಗೆ ಅಂತ ಹೊರಟಿದ್ದೀವಿ. ಇವತ್ತು ನಾಳೆ ನಮ್ಮ ಮನೆಯವರ ಅಣ್ಣನ ಮನೆಗೆ ಒಂದು ಚಿಕ್ಕಮಗಳೂರು ಪೂಜೆ ಇಟ್ಕೊಂಡಿದ್ದರಿಂದ ಇವತ್ತು ಸಂಡೇ ಹೊರಟಿದ್ವಿ. ಮುಂಚೆನೇ ಹೋಗೋಣ, ನಾಳೆ ಬೆಳಗ್ಗೆ ಬೇಗನೆ ಪೂಜೆ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಹೋಗಿ ಲೇಟ್ ಆಗೋಕ್ಕಿಂತ ಒಂದು ದಿವಸ ಮುಂಚೆನೇ ಇರಲಿ ಇವತ್ತೇ ಅಂತ ಅಂದ್ಕೊಂಡು ಹೊರಟಿದ್ವಿ. ನಾವು ಹೋಗ್ಬೇಕಾದ್ರಿಂದ ಜಾಗ ತುಮಕೂರು ಶಾಂತಿನಗರ ಅಂತೇಳಿ. ಅಲ್ಲಿ ಬಸ್ ಸ್ಟಾಪಿಂದ ತುಂಬ ದೂರ ಆಗುತ್ತೆ ನಾವು ನಡ್ಕೊಂಡು ಹೋಗೋಕ್ಕೆ ಅಂತೇಳಿ ಒಂದೆರಡು ಸ್ಟಾಪ್ ಹಿಂದೆನೇ ಹಿಡ್ಕೊಂಡ್ವಿ. ಅಲ್ಲಿ ನಮ್ಮ ಬಾವ ಬರ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಅಂತ ಹಂಗೆ ವೆಯ್ಟ್ ಮಾಡ್ತಾ ಕಾಯ್ತಾ ಇದ್ವಿ. ಹಾಗೆ ಅಲ್ಲಿ ಗ್ರೌಂಡ್ ಕಾಣಿಸ್ತು. ಗ್ರೌಂಡಲ್ಲಿ ಯಾರೆಲ್ಲ ಇಷ್ಟೊಂದು ಜನ ಇದ್ದಾರೆ, ಏನು ಮಾಡ್ತಿದ್ದಾರಪ್ಪ ಅಂತ ನೋಡೋಣ. ಇನ್ನೂ ವೆಯ್ಟ್ ಮಾಡೋಕ್ಕೆ ನಮ್ಮ ಬಾಬಾ ಅವರವ್ರಿಗೂ ಟೈಮ್ ಇತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಆದ್ರೂ ತೊಗೊಳೋಣ ಅಂತ ಹೇಳಿ ಹೋಗಿ ನಿಂತ್ಕೊಂಡ್ವಿ. ನಮ್ಮಂಥ ಸಾಮಾನ್ಯ ಜನಗಳು ಎಲ್ಲ ಚೆನ್ನಾಗಿದ್ದು, ದೇವರೆಲ್ಲ ಕೊಟ್ಟಿದ್ದು, ನಾವೇನಾದ್ರು ಮಾಡಬೇಕು ಅಂದರೆ ಎಲ್ಲದಕ್ಕೂ ಒಂದೊಂದು ಕುಂದು ಕೊರತೆ ತೆಗಿತೀವಿ. ಅಯ್ಯೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಆದರೆ ಇವ್ರನ್ನ ನೋಡಿದ್ರೆ ತುಂಬ ಖುಷಿ ಆಯಿತು. ನಾಳೆ ರಜಾ ಹಾಕಬೇಕು ಅಷ್ಟೇ. ಬೈಲಿ ಇಲ್ಲ, ಯಾಕೆ ಇಲ್ಲ? ಏನು ಬಂದಿದೆ ಊರಿಗೆ ಅಂತ ಬಂದಿದೆ. ಒಂದು ಪಕ್ಕದಾಗ ಒಂದು ಸರದ ಎರಡು ಹಚ್ಚುತ್ತಾ ಒಂದು ಎಷ್ಟಾಯ್ತು ಅಂತ ಒಂದು ಎರಡು ಪಕ್ಕದಾಗ ಸೇರ್ಸಿದ್ರೆ ಕೂಡ್ಸ್ಬೇಡ. ಅದಕ್ಕೆ ಅಕ್ಕ ಪಕ್ಕದಲ್ಲಿ ಏನಾಗುತ್ತೆ ಎಷ್ಟು? ಎರಡು 11ನೇ ಕ್ಲಾಸು 11 ಎರಡು ಒಂದು ಪಕ್ಕದಾಗ ಒಂದು ಇಕ್ಕರೆ 11 ಎರಡು ಆಗೋದು. Five minutes later. ಏನು ಅವನ ಹೆಸರೇನು? ನನ್ನ ಹೆಸರೇನು? ಇವಳ ಹೆಸರೇನು? ಕನಕ. ಅವಳ ಹೆಸರು ತನಕ. ಯಾರು ನೀನು ಅಂದಿರ? ಯಾರ್ಯಾರವ್ರೆ ನೀನು? ಅಕ್ಕ ನಾನು. ಅಣ್ಣ ಹೇಳು ಯಾರ್ಯಾರು? ಸೇತು ಅಣ್ಣ. ದೊಡ್ಡವ್ರು ಯಾರು? ನೀನು.
ದೊಡ್ಡವ್ರು ಯಾರು ನಿತಿನ್ ಅಣ್ಣ ಅವ್ರಾದ್ಮೇಲೆ ಧನು ಅಣ್ಣ ಧನು ಅಣ್ಣ ಹೆಂಗ್ ಬರ್ತಾನೆ ಚೇತು ಅಣ್ಣ ಆಮೇಲೆ ಧನು ಅಣ್ಣ ಧನು ಅಣ್ಣ ಬರಲ್ಲ ಲಿಖಿತ್ ಅಣ್ಣ ಆಮೇಲೆ ಧನು ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಫಜು ಅಣ್ಣ ಯಾವಣ್ಣ ಫಜು ಅಣ್ಣ ಮೂರು ABCD ಹೇಳು ಕೈ ತೋರ್ಸ್ಕೊಂಡು ಇರ್ಬೇಡ ಹಂಗೆ ಹೇಳಿ ABCD B C D E F G E ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ ಆದ್ಮೇಲೆ H J K L M N O P Q R S T U V W X Y Z ಊಟ ಆಯ್ತಾ ನಿಂದು ಇಲ್ಲಪ್ಪ ಮತ್ತೆ ಊಟ ಉಂಡು ಹೋಗಿರು ಹೋಗಿ ನೀನು ನಾನು ಕಾಲೇಜು ಕಾಲೇಜ್ಗೆ ಹೋಗ್ತಿದ್ದೀನ ಪ್ರಜ ಹೋಯ್ತಿಲ್ಲ ಪಾತ್ರೆ ತೊಳ್ಕೊಂಡು ಊಟ ಮಾಡ್ಕೊಂಡಿದ್ದೀನಿ Women. There's a sound there, the finger's gone up. Chase the white one. Catch there. ಅಲ್ಲಿಗೆ ಬಿಡು ಸ್ವಲ್ಪ ಹಾಕು ಸಾಂಬಾರು ಹಾಕು ಅಂತ ಹೇಳ್ಬೇಕು ಸಾಂಬಾರು ಇವತ್ತಿನ ಊಟ ಮುದ್ದೆ ಸೊಪ್ಪಿನ ಸಾರು ಮತ್ತು ಸೊಪ್ಪು ರಜ್ಜು ಈ ಕಡೆಗೆ ಬಂದ್ಬಿಡ ಸಿದ್ದಪ್ಪನ ಸೊಸೆದಿರಲ್ಲ ಲೈನಿಗೆ ಬರ್ತಾರೆ ನೋಡಿ ಎಲ್ಲ ಆಧಾರ್ ಕಾರ್ಡ್ಗಳ ಮಧ್ಯೆ ಇವನೊಬ್ಬ ನಾನು ಆಧಾರ್ ಕಾರ್ಡ್ ಒಂಚೂರು ಮಕ ಐತಪ್ಪ Hayat şaşırtır hep zaten Ben bittim Ali derken hiç umut ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು ಹಾಂ ಆತಾಡ 500 ರೂಪಾಯಿ ಕೊಡ್ತೀನಿ ವಾಸ್ಟ್ ಮಾಡಬೇಕು ಎಲ್ಲ ನಗ್ತಾರೆ ಇವನಿಗಷ್ಟೇ ಅಲ್ಲ ಜೋಕು ಇಟ್ಟವ್ರೆ ನೋಡಿ ಕೇಳಿಸಿದ್ರು ಕೇಳಿಸ್ದಂಗೆ ನೋಡಿದ್ರು ನೋಡ್ದಂಗೆ ಭ್ರಮೆ ಏನ್ ಗೊತ್ತಾ ಎಲ್ಲ ಜನ ಭ್ರಮೇಲೆ ಇರ್ತಾರಪ್ಪ ಭ್ರಮೆ ತೋರಿಸ್ತೀವಿ ಯಾರು ಭ್ರಮೇಲಿ ಇದ್ರು ಅಂತ ಈ ತರ ಊಟ ಇಟ್ಟಿಲ್ಲ ಮಾಮೂಲಿ ಎಲ್ಲ ಊಟ ಗೊತ್ತಾ ನೀವು ಊಟ ತಿನ್ಬೇಕು ಮುದ್ದೆ ತಿಂತಿಲ್ಲ ತಿಂತಿದ್ದೀನಿ ಅಷ್ಟೇನೆ ವಿಡಿಯೋಸ್ಗೋಸ್ಕರ ಅಂತ ನಿಮ್ಗೆ ಮುದ್ದೆ ಹೋಗ್ಬಿಟ್ಟಿಲ್ಲ ನಾನು ಎಂತ ನೋಡಿ ನನಗೆ ಮುದ್ದೆ ತಿನ್ಸೋಕ್ಕೋಸ್ಕರ ಬೆಂಗಳೂರಿಂದ ಬಂದೆ ಮೀಟರ್ ಬೇಕು ಮೀಟರ್ ಇಷ್ಟೇ ಬರೋದು ಈ ಕಡೆಯಿಂದ ಏನೂ ಬರಲ್ಲ ಇಲ್ಲ ಅನ್ಲಿ ಹೇಳ್ ಚಿಕ್ಕಪ್ಪ ಇಲ್ಲ ಅಂತ ನೋಡೋಣ ನೋ ಕಾಮೆಂಟ್ಸ್ ಇಲ್ಲ ಸರ್
ಮೌನಂ ಸಮ್ಮತಿ ಲಕ್ಷಣಂ. ನಾವು ನೋಡಿದ್ದೀವಿ ಬಿಡಿ. ಅವ್ರ ಮನೆಗೆ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಏನು ಗೊತ್ತಾ, ಒಂದ್ ದಿವಸ ಹಿಂಗ್ ಬಂದು ಹಿಂಗ್ ಅಲ್ಲ 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 ಇವ್ರಿಗೆ ಇವತ್ತು ಏನಾಗ್ತೈತೆ ಅಂದರೆ ಅವ್ರ ಯಜಮಾನ್ರಿಲ್ಲ ಜೊತೆಗೆ, ಸೊ ಊಟ ಒಳಗಡೆ ಹೋಗ್ತಿಲ್ಲ. ಹಾಂ ನೋಡಿ ಅವ್ರ ಪ್ರಾಡಕ್ಟ್ ಅಂತ ಇದೆ. ಇದು ಹೆಂಗೆ ಅಂದರೆ ಇದೊಂದು ವ್ಲಾಗ್ ಮಾಡ್ತೇನೆ, ಇವ್ರು ಮಾಡ್ತಾರೆ ವ್ಲಾಗು, ಇವರಿಬ್ರು ಕೂತ್ಕೊಂಡು ತಿನ್ನೋದು. ಮಗನೇ ಸೆಕೆಂಡ್ PUC, ಇಷ್ಟು ವರ್ಷ ಆದರೂ ಇವರು ಇವತ್ತು ಜಲಸ್ ಏನಿಲ್ಲ, ಜನ ಗೊತ್ತಾಗಬೇಕು. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಲೈಫ್ ಸ್ಟೈಲ್ ವ್ಲಾಗ್ ಅಲ್ವಾ, ನಾವೇನಾದರೂ ಬೇರೆ ನಾವೇನಾದರೂ ಇದು ತ್ರಿಬಾಂಡ ಅಲ್ವಾ, ನಾವು ಅದನ್ನೇ ಹೇಳಿದ್ದು. ಇವ್ರು ಮುದ್ದೆ ಮುರಿಯೋದನ್ನ ನೀವು ನೋಡಬೇಕು. ನೋಡಿ ಸೂಪರಾಗಿ ಮುರಿತಾರೆ, ಝೂಮ್ ಹಾಕಿದ್ವಿ. ಹಾಂ ಸ್ಟಾರ್ಟ್. ಇಲ್ಲ ಸಖತ್ತಾಗಿ ಮುರಿತಾರೆ. ಹಾಂ ಇಲ್ಲ ನೋಡಬೇಕು ನೀವು ಎಷ್ಟು ಸಖತ್ತಾಗಿ ಮುದ್ದೆ ಮುರಿತಾರೆ ಅಂದರೆ, ಜೂಮ್ ಅಂದ್ರೆ ಮುದ್ದೆ ಮೇಲಿರೋ ಆಸೆನೇ ಹೋಗ್ಬಿಡ್ಬೇಕು. ನೋಡಿ ಚಿಕ್ಕ ಮಕ್ಳನ್ನು ತಿನ್ನಲ್ಲ. ಇವ್ರಕ್ಕಿಂತ ಇಲ್ಲಿ ಐತಲ್ಲ ಈ ಮಾಸ್ಟರ್ ಪೀಸ್, ಇದು ಊಟ ಮಾಡೋದು ನೋಡ್ಬೇಕು ನೀವು. ನೋಡಿ ನಮ್ಮ ಮನೆ ಬೆಕ್ಕಿನ ಮರಿ ತಿಂದಂಗೂ ತಿಂದಲ್ಲ. ಸಿದ್ದಪ್ಪ ಅವ್ರು ಎರಡನೇ ಸೊಸೆ ಮಾತಾಡ್ತಾ ಇಲ್ಲ, ಮಾತಾಡಬೇಕು. ಅವ್ರವ್ರ ಮಾವನ ಥರ ಊಟ ಮಾಡ್ಬೇಕಾದ್ರೆ ಮಾತಾಡಂಗಿಲ್ಲ, ಫಾಲೋ ಮಾಡ್ತಾ ಇದ್ದಾರೆ. ಇವರು ನೆಕ್ಸ್ಟು ಬಾವಿ ನರ್ಸು. ಬಾವಿ ನರ್ಸು ಸದ್ಯಕ್ಕೆ ಇವ್ರೊಬ್ಬರೇ ನಮ್ಮ ಮನೇಲಿ ಇಂಜೆಕ್ಷನ್ನು BP ಏನಾದರೂ ಹೆಚ್ಚು ಕಮ್ಮಿ ಆದರೂ ಚೆಕ್ ಮಾಡೋಕ್ಕಿರೋದು. ಸೊ ಇವ್ರು ರೈಟ್ ನೀವು ನೋಡಬೇಕು, 6.5 ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಅದರಲ್ಲಿ ಮೈನಸ್ಸು ಒಂದು 4 ಹೋದರೆ 2.5 ಇದ್ದಾರೆ ಅಷ್ಟೇ. ಇವರು ಅಷ್ಟೇ, ಇವರು ಮುದ್ದೆ ಚೆನ್ನಾಗಿ ಮುರಿತಾರೆ, ಮುದ್ದೆ ಖಾಲಿ ಆಗೋಗೈತೆ. ಇನ್ನು ಇವ್ರು ಯೂನಿಫಾರ್ಮ್ ಹಾಕೊಂಡಂಗೆ ನೋಡಬೇಕು, ಸೇಮ್ ಬ್ಲೂ ಪೆನ್ನು ಮೇಲ್ಗಡೆ ಕ್ಯಾಪ್ ಹಾಕ್ದಂಗೆ ಇರುತ್ತೆ. ತಿರುಗಿ ಮಾತಾಡಿ. ಎಲ್ಲ ಅಣ್ಣನೇ ಹೇಳ್ಬೇಕಾದ್ರೆ ತಂಗಿ ಹೇಳಮ್ಮ, ಸಾವಿರ ಜನ ಲೈಫ್ನ ಸೆಟ್ಲ್ ಮಾಡಿದ್ದೀನಿ ನಾನು ನನ್ನಿಂದ. ನಾವು ನೋಡಿದ್ದೀವಿ ಬಿಡಿ. ಇವ್ರು ನೋಡಿ ಅಪರೂಪಕ್ಕೆ ಯಾರ ಕೈಲೂ ಏಳಿಸ್ಕೊಂಡಂಗೆ ಖಾಲಿ ಮಾಡಿದ್ದಾರೆ. ನೋಡಿ ಇವರು ಆಲ್ರೆಡಿ 7 ಗಂಟೆಯಿಂದ ಮುಗಿತಾವ್ರೆ. ಟೈಮ್ ಈಗ ಅಲ್ಲೇ ಎಲ್ಲ ಸೊಸೈಟಿರು ಮಾತಾಡ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ತಿಂತಾವ್ರೆ. ಇಲ್ಲಿ ನೀವು 8ನೇ ಅದ್ಭುತ ನೋಡಿಲ್ಲ ಅಂದ್ರೆ ಇದು ನೋಡಿ, ಮುದ್ದೆ ಮುರಿದು ನುಂಗ್ತಾರೆ. ನೀವು ಜೀವನದಲ್ಲಿ ನೋಡೋಕ್ಕಾಗಿಲ್ಲ. ಕಂಟೆಂಟ್ ಯಾವತ್ತೂ ಕೇಳಬಾರ್ದು ಕಂಟೆಂಟ್ ಅಂತ. Maybe the odd wine bargain, but look at that. Anywhere around 24, that is Ravi Shastri for you. And I think anywhere where it's just 3 runs and over, that Sunil Gavaskar for you. ಎಂಟನೇ ಅದ್ಭುತದ ವಿಡಿಯೋ ನೋಡಿ ಇನ್ನೊಂದ್ಸರಿ ರೀಕ್ಯಾಪ್ ಆಗ್ತೀವಿ.
ನೋಡಿ ನಾನು ಕೊಟ್ಟಿರೋ ವಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈಗೆ. ಸುಳ್ಳು ಸುಳ್ಳು ನಮ್ಮ ಮನೆಗೆ ಬಂದಿರೋದಕ್ಕೋಸ್ಕರ ಗಂಡ ಹೆಂಡತಿಗೆ ಇಬ್ರಿಗೂ ಕೊಟ್ಟಿದ್ದೀವಿ. ಇದು ಇಲ್ಲಿ ಎತ್ತನಹಳ್ಳಿ ಜಾತ್ರೆ ಆಯ್ತು ಅದ್ರದ್ದು. ಈ ಪಕ್ಕ ಎಡಿಟೇ ಗೊತ್ತ ಬಿಡು, ಪಕ್ಕ ಎಡಿಟೇ ಇದು. ಅಲ್ಲ ಅದನ್ನ ಮದ್ದಿಗೆ ಹಾಕ್ತಾಣ ಯಾವುದೇ ಹತ್ರನೇ ಕೊಡ್ತಿದ್ದಾಣ ಅಂತ. ಹಾಂ ಬಾರು ಇಲ್ಲೇ ಮಾತಾಡ, ಅಲ್ಲೋಗಿ ಮಾತಾಡೋದು ಕೇಳಿಸಲ್ಲ ಕಣೋ, ಹೊಲ್ಟೋಗ್ಬಿಟ್ಟಲ್ಲ ಹಾಂ ಹಾಂ ಹೌದಾ, ಅಷ್ಟೊಂದು ಚೆನ್ನಾಗಿದೆಯಲ್ವಾ? ಹಾಂ ತೋರಿಸ್ರಿ ಅಲ್ವಾನ ಒಂಚೂರು ಹೆಂಗಿದೆ ಅಂತ. ಹೌದಾ, ತಿನ್ನಿರಿ, ಚೆನ್ನಾಗಿದೆ. ಪ್ರಸಾದ ಅಂತೆ, ತಿನ್ನಿ. ತಿರುಪ್ತಿ ಪ್ರಸಾದನ ಯಾರ ಹಲ್ವಾ ಕೊಡೋಕೆ ಬಂದ್ರಪ್ಪ, ಎಲ್ಲೋದ್ರು ಅಂತಲೇ ಗೊತ್ತಿಲ್ಲ, ಹಲ್ವಾ ಕೊಡ್ದಂಗೆ ಹೋಗ್ಬಿಟ್ರು. ಮುಂಚೆ ತೋರಿಸಿದ್ರು ಒಂಚೂರು, ಅದಾದ್ಮೇಲೆ ಬರಲೇ ಇಲ್ಲ. ಎಲ್ಲಾದರೂ ಹೇಳು. ಹಲ್ವಾ ನಾನು ಹಲ್ವಾ ತಿನ್ನಂಗಿಲ್ಲ, ದೇವರನಿಗೂ ಹೇಳೋದು ಕೇಳು. ನೀವು ಬೇರೆ ಏನೋ ಕೊಟ್ಬಿಡು, ನಾನು ಹಲ್ವಾ ತಿನ್ನಲ್ಲ ಅಲ್ವಾ, ನಿಜವಾಗ್ಲು ಚಿಕ್ಕದ್ರಿಂದ ತಿನ್ನಲ್ಲ ಅಲ್ವಾ. ನಮ್ಮ ಮನೇಲಿ ಬಂದವ್ರಿಗೆಲ್ಲ ಅಲ್ವಾ ಫ್ರೀ, ಅಲ್ವಾ ಕೊಟ್ಟ ಅಭ್ಯಾಸ. ಹ್ಞೂ ನಾವು ತಿನ್ನಲ್ವೇ, ಹೋಗ್ಲಿ ನೀನು ನನಗೆ ಅಂತ ಬೇರೆ ಏನಾದ್ರು ಕೊಡು, ನಾನು ಅಲ್ವಾ ತಿನ್ನಲ್ಲ, ನಾನು ಚಿಕ್ಕದ್ರಿಂದನೂ ತಿನ್ನಲ್ಲ, ಅರ್ಥ ಮಾಡ್ಕೊ ಅಷ್ಟೇ. ಹ್ಞೂ ಸಾಕು, ನಮ್ಗೆ ಅದೇ ಕುಡಿ ಸ್ವೀಟು, ಪರವಾಗಿಲ್ಲ, ನಾವು ಖುಷಿ ಪಡ್ತೀವಿ. ನನ್ನ ಮಗ ಸ್ವೀಟ್ ಏನೋ ಸಕ್ಕರೆ ಕೊಟ್ಟ ಅಂತ, ನಾನು ಅಲ್ವಾ ತಿನ್ನಿಲ್ಲ ಅಂತ ಏನು ಬೇಜಾರು ಮಾಡ್ಕೊಳಲ್ಲ, ಸರಿನಾ? ಮಗ ಏನು ಕೊಟ್ಟರು ಖುಷಿ ಪಡ್ತೀವಿ. ಹಾಂ ನಿಮ್ಮ ಮನೇಲಿ ಹಲ್ವಾ ಫೇಮಸ್ಸಾ? ಹಾಂ ಇಲ್ಲಮ್ಮ, ನಿಜವಾಗ್ಲೂ ತಿನ್ನಲ್ಲ ಹಲ್ವಾ. ತಿನ್ನಂಗಿದ್ರೆ ತಿಮ್ಮ ಹಂಗೆ ಹಾಕೋತೀನಿ, ಏನು ಚಿಂತೆ ಇಲ್ಲ, ಬೇಜಾರು ಮಾಡ್ಕೊಬೇಡ ನೀನು, ಸರಿನಾ? ಹಾಂ ನಮಗೇನು ಶುಗರ್ ಇಲ್ಲ, ಆದ್ರೂ ಬೇಕಾದ್ರೆ ನೀನು ನಂಗೆ ಬೇರೆ ಸ್ವೀಟ್ ಕೊಡು ಅಂದೆ, ಕೊಟ್ಟ ನೀನು. ನೋಡ್ರಿ ಹಿಂಗೆಲ್ಲ ಕ್ರಿಕೆಟ್ ನೋಡ್ಕೊಂಡು ಕೂತ್ಕೋತಾರೆ. ನಾವೇನು ಯಾರಿಗೋಸ್ಕರ ಶಾಪ ಆಗ್ತಿಲ್ಲ ನಾವು. ಅದೇ ಸ್ವಲ್ಪ ಸಮಯದ ನಂತರ ಏನು ಮಾಡ್ತಿದ್ಯಾ ಮಗ? ನೀವೇನು ಮಾಡ್ಕೊಡ್ಲಿಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೆ. ಏನು ಮಾಡ್ತಿದ್ಯಾ? ಮಜ್ಜಿಗೆ ಮಾಡ್ತಿದ್ಯಾ? ಏನು ಜೀರ್ಣ ಆಗಲಿ ಅಂತನಾ? ಏನೋ ಬೇಕು ಅಂತ ಕೇಳಿದ್ರು, ಅದಕ್ಕೆ ಮಾಡ್ಕೊಡ್ತಾ ಇದ್ದೆ. ಯಾರು ಮಾಡ್ಕೊಡ್ತಿದ್ಯಾ ಮಗನೇ? ಕುಡಿಯೋರಿಗೆ. ಎಣ್ಣೆ ಕುಡಿಸ್ತೀಯಾ, ಮಜ್ಜಿಗೆ ಕುಡಿಸ್ತೀಯಾ? ಏನು ಕುಡಿತೀರ ಅದನ್ನ? ಹೌದಾ, ನೀವು ಒಂದೇ ಇಟ್ಟಿರೋದು ಮಜ್ಜಿಗೆ ಮಾತ್ರ? ಹ್ಞೂ ಎಣ್ಣೆ ನೀವು ಕ್ಯಾಮ್ರದ ಮುಂದೆ ಮಾತ್ರ ಕೇಳ್ತೀರಾ, ಹಾಂ ತಂದ ಮೇಲೆ ಹಿಡ್ಕೊಂಡು ಹಿಡಿತೀರಾ. ಹೌದಾ, ಅಷ್ಟು ಭಯ ಇದೆಯಲ್ಲ, ಪರವಾಗಿಲ್ಲ. ಅಯ್ಯೋ ಯಾರು ಕಾಣ್ತಾನೆ ಇಲ್ಲ, ಒಂದು ತಕ್ಕಮಟ್ಟು ಕಾಣ್ತೀರಾ, ಆದರೆ ಏನು ಮಾಡೋದು? ಮೇಲಕ್ಕ ನಿಮ್ಮ ಮಮ್ಮಿ ಒಂದೇ ಕಾಣ್ತಿರೋದು. ಹಾಂ ನೋಡ್ರಪ್ಪ, ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಬಂದು ಕುತ್ಕೊಬಿಟ್ಟಾರೆ ನಮ್ಮ ಜನಗಳು. ಹೌದಾ, ಒಳಗಡೆ ಅಷ್ಟು ದೊಡ್ಡದಾಗ ಜಾಗ ಇದ್ರೂ ಒಳಗೆ ಕೂರ್ದಂಗೆ ಬಂದು ಈಚೆ ಕೂತವ್ರೆ ಅಂತ ಹೇಳ್ತಾ ಇರೋದು ನಾನು. ಜಾಗ ಇಲ್ಲ ಅಂತ ಹೇಳಿಲ್ಲ, ಇಷ್ಟು ದೊಡ್ಡ ಮನೆ ಇದೆ. ಆದರೂ ನೋಡಿಲಿ ನಿತಿನ, ಈಚೆ ಬಂದು ಕೂತ್ಕೊಂಡ್ರು ಗಾಳಿ ಎಲ್ಲೂ ಬೀಸ್ತಾನೆ ಇಲ್ಲ, ತಣ್ಣಗೆ ಇಲ್ಲ ಈಚೆ ಕೂಡ. ಹೌದಾ, ಯಾರು ಆಫ್ ಮಾಡೋರು ಎಸಿನ? ಮಾಡೋದು ನನ್ನ ಮಗ ತಂಪಾಗಲಿ ಅಂತೇಳಿ ಮಜ್ಜಿಗೆ ಕೊಡ್ತಾನಲ್ಲ, ಅದು ಜೀನ. ಅಯ್ಯೋ ಡಬ್ಬ ನನ್ನ ಮಗನೇ, ಯಾಕೋ ಹಿಂಗೆ ಎದುರಿಸ್ದೆ? ಭಯ ಬಿದ್ದೋದೆ. ಹಂಗೆ ಬಂದು ಇನ್ನೊಂದು ಎದುರಿಸ್ತಾರೆ, ಬಿದ್ದಿದ್ರೆ ಏನು ಮಾಡಬೇಕು? ಹಾಂ ಹೌದಾ, ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟೇ ಟೀ ಶರ್ಟ್ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಜಿಪಿಗೆ ಇಂಥದ್ದು ಅಪ್ಪ ಇತ್ತಂತಲ್ಲ ಒಂದು ವೈಟದು ಶರ್ಟ್ ಗೊತ್ತಾ, ಕಾಟನ್ದು ಲೈಟ್ ಬೆಳಕಿಗೆ ಕಾಣಿಸ್ತಾನೆ ಇಲ್ಲ, ನೀವು ಕಾಣಿಸ್ತಾನೆ ಇಲ್ಲ, ಗೊತ್ತಿಲ್ಲ, ಲೈಟು ರಿಫ್ಲೆಕ್ಸ್ ಆಗ್ತಿದೆ. ಏನಾಯ್ತು? ಮೆಣಸಿನ್ಕಾಯಿ ತಿಂದ? ನೋಡ್ಕೊಂತಾನೆ ಮಜ್ಜಿಗೆ ಕುಡಿಬೇಕು.
ಯಾರು ಬೈಕೊಂಡವ್ರೆ? ಯಾಕೋ ತಂಗಿ ಡೈರೆಕ್ಟ್ ಆಗೋಯ್ತು ಹಂಗೆಲ್ಲ ಬೈಕೊಳ್ಳೋ. ಅಂಕಲ್ದಿರು ತರಕಾರಿ ತಗೊಂಡ್ಬರಕ್ ಹೋಗ್ತಾರಲ್ಲ ಗಾಂಧೀಜಿ ಹೆಂಗಪ್ಪ ನಿತಿ ಹೆಂಗ್ ಹೇಳ್ತಿದ್ದು? ಏನು ಅಂದ್ರೆ ತಾತಂದು ಆಸ್ತಿ, ಸೊ ಅದು ಸಿಕ್ಕಿದೆ ಅನ್ಸುತ್ತೆ. ಹೌದೇನೋ ರೀಫರ್ಬಿಶ್ಡ್ ಆಗಿ. ಅದು ಆನ್ಲೈನ್ ಬುಕ್ ಮಾಡಿ ಅವ್ನ್ ತಂದಿದ್ದು ತೊಗೊಂಡಿಂದನ ಇದು ಯಾಕಮ್ಮಿ ಪಿನ್ನ ಕೂರ್ಲು ಪಿನ್ನ ಮಾರಾಡ್ತಂಡೋಗಂತ ಬ್ಯಾಗ್ ತಂದಿದ್ದಿಲ್ಲ. ಹೆಂಗೆ ನಿತಿ ಹೇಳಿದ್ದು ಅವತ್ತೊಂದ್ಸತಿ? ಅಂದ್ರೆ ಪ್ರಿಂಟೆಡ್ ಹೆಂಗ್ ತಗೊಂಡೋಗ್ತಾರೆ? ಕೂರ್ಲು ಪಿನ್ನ ಎತ್ತಿನ ಸೈಡ್ಗೆ ಸೈಡ್ ಅಲ್ಲ ಗೊತ್ತಾಯ್ತು, ನಾನು ಬ್ಯಾಗ್ ನೋಡಿದೆ. ಕರಿಯೋದು ಹೆಂಗೋ ಹೇಳ್ತಿದ್ರು, ಅವನು ಹೇಳ್ತಿದ್ದ, ಆದ್ರೆ ನಮ್ಗೆ ಅದು ಹೇಳಕ್ ಗೊತ್ತಿಲ್ಲ. ಈ ತರ ಟ್ಯಾಲೆಂಟ್ ಎಲ್ಲ ನಮ್ಮ ಹತ್ರ ಯೂಸ್ ಮಾಡಕ್ ಬರಬೇಡಿ. ಒಂದ್ಸತಿ ಹೇಳ್ರಿ. ಕ್ಲಾಸಲ್ಲಿ ಲಾಸ್ಟ್ ಬೆಂಚ್ ಹೌದೇನೋ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಹತ್ರನೇ ಟ್ಯಾಲೆಂಟ್ಸ್ಗಳು ಸಿಕ್ಕಾಬಿಟ್ಟೆ ಇರೋದು, ಮತ್ತು ಫಸ್ಟ್ ಬೆಂಚರ್ ಹತ್ರ ಇರಲ್ಲ. ಸ್ಟೂಡೆಂಟ್ ಮೊಬೈಲ್ ಹಿಡ್ಕೊಂಡು ತಿರ್ಗಿಸ್ತೀಯ, ಹೇಳ್ಬಿಟ್ಟಾರ ತಿರ್ಗಿಸು. ಮೊಬೈಲ್ ಒಂದು ಕೈಲಿ 2 ಬಿಳಲ್ಲಿ ಹಿಡ್ಕೊಂಡಿರ್ತೀವಿ. ಹಾಂ, ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಅಂತ ಹೇಳ್ತಾ, ನಿಮ್ಗೆ ಹೆಚ್ಚೆಷ್ಟು ವಿಡಿಯೋಗಳು ಇನ್ನೂ ಬರಬೇಕು ಅಂದರೆ ಸಪೋರ್ಟ್ ಮಾಡಿ ಪ್ಲೀಸ್. ನೀವು ಎಷ್ಟು ಸಬ್ಸ್ಕ್ರೈಬ್ ಆಗ್ತೀರ, ಲೈಕ್ ಮಾಡ್ತೀರ, ಅಷ್ಟು ಮೋಟಿವೇಟ್ ಆಗುತ್ತೆ ವಿಡಿಯೋಗಳು ಮಾಡೋಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.